ಬೆಂಗಳೂರಲ್ಲಿ ಸಾಲು ಸಾಲು ಮಳೆ ಅವಾಂತರಗಳು. ನಗರದ ಹಲವೆಡೆ ಮರ ಬಿದ್ದು ಕಾರು ಬೈಕ್ಗಳು ಜಖಮಾಗಿದ್ದಾವೆ. ರೈಲ್ವೆ ಜಾಗದಲ್ಲಿದ್ದ ಮರ ಬಿದ್ದು ಕಾರಿನ ಗಾಜು ಪುಡಿ ಪುಡಿಯಾಗಿ ಹೋಗಿದೆ. ಶೇಷಾದ್ರಿಪುರಂ ಬಳಿಯ ನೆಹರು ನಗರದಲ್ಲಿ ಘಟನೆಯಾಗಿರೋದು. ಬೃಹತ್ ಮರ ಬಿದ್ದ ರಭಸಕ್ಕೆ ಕಾರಿನ ಗಾಜು ಜಖಮಾಗಿ ಹೋಗಿದೆ. ಬುಡ ಸಮೇತ ರಸ್ತೆಗೆ ಅಡ್ಡಲಾಗಿ ಬಿದ್ದು ಅವಘಡ ಸಂಭವಿಸಿರೋದು. ಸದ್ಯ ಮರವನ್ನ ತೆರವುಗೊಳಿಸಿದ್ದಾರೆ ಜಿಬಿಎ ಸಿಬ್ಬಂದಿ. ಬುಡ ಸಮೇತ ರಸ್ತೆಗೆ ಅಡ್ಡಲಾಗಿ ಬಿದ್ದು ಅವಘಡ ಸಂಭವಿಸಿರುವುದು. ಸದ್ಯ ಮರವನ್ನ ತೆರವುಗೊಳಿಸಿದ್ದಾರೆ ಜಿಬಿಎ ಸಿಬ್ಬಂದಿ. ನಿನ್ನೆ ಮಳೆಯ ಹೊಡೆತಕ್ಕೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಬಹಳ ಅವಾಂತರಗಳು ಸೃಷ್ಟಿಯಾಗಿರುವುದು. ಸಾಕಷ್ಟು ಮರಗಳು ಬಿದ್ದು ಅದರಲ್ಲೂ ಒಂದಿಷ್ಟು ಕಾರುಗಳ ಜಖಮಾಗಿದ್ದಾವೆ, ಬೈಕ್ಗಳ ಜಖಮಾಗಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಸುರಿದಂತಹ ಮಳೆಗೆ ಇಡೀ ಜಿಬಿಎ ವ್ಯಾಪ್ತಿಯಲ್ಲಿ ಸುಮಾರು 131 ಮರಗಳು ಬಿದ್ದಿದ್ದಾವೆ ಅನ್ನುವಂಥ ಒಂದು ಮಾಹಿತಿಯನ್ನು ಜಿಬಿಎ ಕೊಡ್ತಾ ಇದೆ. ಸದ್ಯ ನಾನು ಶೇಷಾದ್ರಿಪುರಂನ ಬಳಿ ಇರುವಂತಹ ನೆಹರು ನಗರದಲ್ಲಿದ್ದೀನಿ. ಈಗಾಗಲೇ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ರೈಲ್ವೆ ಪ್ಯಾರಲಲ್ ರೋಡ್ನಲ್ಲಿ ಇರುವಂಥದ್ದು, ರೈಲ್ವೆಗೆ ಸೇರಿರುವಂಥ ಜಾಗದಲ್ಲಿ ಇದ್ದಂತಹ ಬೃಹದಾಕಾರದ ಮರ ಬುಡ ಸಮೇತ ಕಿತ್ತು ಬಂದಿರುವಂಥದ್ದು. ಅಂದರೆ ಅಷ್ಟು ಜೋರಾದಂತಹ ಗಾಳಿ ಇತ್ತು, ಗುಡುಗು ಇತ್ತು, ಆಲಿಕಲ್ ಸಮೇತ ಮಳೆನೂ ಕೂಡ ಬಿತ್ತು. ಸೊ ಆ ಒಂದು ರಭಸಕ್ಕೆ ಇಲ್ಲಿ ಈಗ ಬುಡ ಸಮೇತ ಮರ ಕಿತ್ತು ಬಂದಿರುವಂಥದ್ದು. ಸೊ ನಿವಾಸಿಗಳು ಹೇಳುವಂಥ ಪ್ರಕಾರ ಈ ಒಂದು ಸ್ಥಳದಲ್ಲಿ ಒಂದು ಕಾರ್ ಕೂಡ ನಿಂತಿತ್ತು. ಕಾರು ಸಂಪೂರ್ಣವಾಗಿ ಕಾರಿನ ಗ್ಲಾಸು ಎಲ್ಲವೂ ಕೂಡ ಒಡೆದು ಹೋಗಿರುವಂಥದ್ದು. ಆದರೆ ಪ್ರಾಣಾಪಾಯ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಇಲ್ಲಿನ ನಿವಾಸಿಗಳು ಕೊಡ್ತಿದ್ದಾರೆ. ಸೊ ಸದ್ಯಕ್ಕೀಗ ಜಿಬಿಎ ಅಧಿಕಾರಿಗಳು ಬಂದಿರುವಂಥದ್ದು ಮತ್ತು ಬೆಸ್ಕಾಂನ ಅಧಿಕಾರಿಗಳು ಬಂದು ವಾಹನ ಹೋಗಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಬೃಹದಾಕಾರದ ಮರ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ತುಂಬ ದೊಡ್ಡದಾದಂತಹ ಮರ ಈಗ ಬುಡ ಸಮೇತ ಕಿತ್ತು ಬಿದ್ದಿರುವಂಥದ್ದು. ಸಾಮಾನ್ಯವಾಗಿ ಮರ ಬಿದ್ದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಅನಾಹುತ ಆಗುತ್ತೆ. ಆದರೆ ಇಲ್ಲಿ ಈ ಒಂದು ಜಾಗದಲ್ಲಿ ನಿಂತಿದ್ದಂತಹ ಕಾರು ಸಣ್ಣ ಪುಟ್ಟ ಹಾನಿಯಾಗಿದೆ ಬಿಟ್ಟರೆ ಉಳಿದಂತೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ನಿವಾಸಿಗಳು ಕೊಡ್ತಿದ್ದಾರೆ. ಸೊ ಸದ್ಯಕ್ಕೀಗ ವಾಹನ ಓಡಾಡೋಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಈಗಾಗಲೇ ಅರಣ್ಯ ಇಲಾಖೆ ಅಂದರೆ ಜಿಬಿಎ ಅರಣ್ಯ ಇಲಾಖೆ ಮಾಡಿದ್ದಾರೆ. ಈಗ ನೋಡ್ತಾ ಇರ್ಬೋದು. ಈಗಾಗಲೇ ವಾಹನ ಹೋಗಲಿಕ್ಕೆ ಯಾವ ರೀತಿಯಾದಂಥ ಎಷ್ಟು ಜಾಗ ಬೇಕೋ ಅಷ್ಟು ಜಾಗವನ್ನು ಮಾಡಿದ್ದಾರೆ. ಸೊ ಉಳಿದಂತಹ ಈಗ ಮರದ ಕೊಂಬೆ ಆಗಿರ್ಬೋದು ಅಥವಾ ಮರದ ರೆಂಬೆಗಳನ್ನು ಏನು ಈಗಾಗಲೇ ತೆರವು ಮಾಡಿದ್ದಾರೆ, ಅದನ್ನು ಆದಷ್ಟು ಬೇಗ ತೆರವು ಮಾಡಬೇಕು. ಜೊತೆಗೆ ಇನ್ನು ಮುಂದೆ ಈ ರೀತಿಯಾದಂತಹ ಅಪಾಯದ ಅಂಚಿನಲ್ಲಿರುವಂತಹ ಮರಗಳೇನಿದ್ದಾವೆ ಅದನ್ನು ಕೂಡಲೇ ತೆರವು ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂತಂದರೆ ಮುಂಬರುವಂತಹ ದಿನಗಳಲ್ಲಿ ಮತ್ತಷ್ಟು ಅನಾಹುತ ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಒಂದು ಆತಂಕ ಬೆಂಗಳೂರಿನ ನಿವಾಸಿಗಳು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಉಲ್ಲಾಸ್ ಕಿರ್ವಾಸಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.